ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಗೇನ್. ನಮ್ಮ ಮನೇಲಿ ದಸರಾ ಹಬ್ಬದಲ್ಲಿ ವಾಹನಗಳಿಗೆ ಪೂಜೆನ ಮಾಡ್ತೀವಿ. ಕೆಲವರು ದೀಪಾವಳಿಗೆ ಮಾಡ್ತಾರೆ, ದಸರಾ ಹಬ್ಬಕ್ಕೆ ಮಾಡ್ತಾರೆ. ಸೊ ನಾನು ದಸರಾ ಹಬ್ಬಕ್ಕೆ ನಮ್ಮ ಮನೇಲಿರೋ ಎಲ್ಲ ಗಾಡಿಗಳಿಗೂ ಪೂಜೆ ಮಾಡೋದು. ಸೊ ನಾನು ಫಸ್ಟ್ ಪೂಜೆ ಮಾಡಿದೆ, ಅದಾದಮೇಲೆ ಮಂಜು ಪೂಜೆ ಮಾಡಿದ್ರು. ಅದೇ ಗ್ಯಾಪಲ್ಲಿ ನೋಡಿ ಕಳ್ಳೆ ಪುರಿನ ಕದ್ದು ತಿಂತಿದ್ದಾಳೆ ನಮ್ಮ ಮನೆ ಕಳ್ಳಿ. ಅಲ್ಲಿ ಹೋಗಿ ಕುತ್ಕೊಂಡಿದ್ದೆ ಅವಳು. ನಾನು ಪೂಜೆ ಮಾಡ್ತೀನಿ ಅಂತಿದ್ಲು. ಆದರೆ ಅವಳು ಕಡಲೆ ಪುರಿನ ಕದ್ದು ತಿನ್ನೋಕ್ಕೋಸ್ಕರ ಕುತ್ಕೊಂಡಿದ್ಲು. ನನ್ನ ಮಗಳಿಗೆ ಕಡಲೆಪುರಿ ಅಂದರೆ ಭಾಳ ಇಷ್ಟ. ಬೆಳಗ್ಗೆನೇ ಟೂ ವೀಲರು ಮತ್ತು ಕಾರು ಪ್ರತಿಯೊಂದು ವಾಶ್ ಮಾಡಿ ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಮತ್ತು ಬಾಳೆಗೊನೆ ಎಲ್ಲ ಕಟ್ಟಿ ಹೂವು ಎಲ್ಲ ಹಾಕಿ ಈ ರೀತಿ ನಮ್ಮ ಮನೇಲಿ ಪೂಜೆ ಎಲ್ಲರೂ ಮನೇಲಿ ಯಾವ ರೀತಿ ಮಾಡ್ತಿರೋ ನಮ್ಮ ಮನೇಲೂ ಅದೇ ರೀತಿಯೇ ಮಾಡೋದು. ಸೊ ನಮ್ಮ ಮನೇಲಿ ಮೊದಲನೇದಾಗಿ ಗಾಡಿ ಅಂತ ಬಂದಿದ್ದು ಅಂತ ಅಂದರೆ ಅದು ನನ್ನ ಟೂ ವೀಲರು. ಅದಾದಮೇಲೆ ಕಾರ್ ಬಂತು. ಅದಾದಮೇಲೆ ನನ್ನ ಹಸ್ಬೆಂಡ್ ಬೈಕ್ ತೊಗೊಂಡಿದ್ದು, ಅದು ಕೂಡ ರೀಸೆಂಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಾಹನಗಳಿಗೆ ನಾವು ಪ್ರತಿ ವರ್ಷ ಮಾಡಲೇಬೇಕು ಪೂಜೆನ. ಯಾಕೆ ಅಂದರೆ ನಾವೆಲ್ಲೇ ಹೋದ್ರು ಬಂದರೂ ನಮ್ಮನ್ನ ಸುಸೂತ್ರವಾಗಿ ಕರ್ಕೊಂಡೋಗಿ ಜೋಪಾನವಾಗಿ ಮನೆ ಕರ್ಕೊಬರೋದು ಅಂತ ಅಂದರೆ ನಾವು ಓಡಿಸೋಂಥ ಗಾಡಿಗಳು. ನಮ್ಮನೆ ಮೆಂಬರಲ್ಲಿ ಅವರು ಕೂಡ ಒಬ್ಬರು ಅನ್ನೋ ಫೀಲಿಂಗ್ ನನಗೆ. ಸೊ ಎಲ್ರಿಗೂ ಏನು ಹೇಳ್ತೀನಿ ಅಂತ ಅಂದರೆ, ದಸರಾಗಾಗಿರ್ಬೋದು ದೀಪಾವಳಿಗಾಗಿರ್ಬೋದು ಮರಿದೇನೆ ದಯವಿಟ್ಟು ನಿಮ್ಮ ಮನೇಲಿರೋಂಥ ಯಾವುದೇ ಗಾಡಿಗಾದ್ರೂ ಪೂಜೆ ಮಾಡಿ. ಯಾಕೆಂದರೆ ನಾವು ರೋಡಲ್ಲಿ ಓಡಾಡಬೇಕಾದ್ರೆ ಕೆಟ್ಟದ್ದು ಕಿಡುಕನ್ನ ನಾವು ದಾಟಿರ್ತೀವಿ. ಟೂ ವೀಲರಲ್ಲಿ ಅದು ಹತ್ತಿಸ್ಕೊಂಡು ಹೋಗಿರ್ತೀವಿ, ಗೊತ್ತಿಲ್ಲದೇನೋ. ಅದನ್ನ ವರ್ಷಕ್ಕೊಂದ್ಸತಿ ಆದ್ರೂ ಈ ರೀತಿ ನಾವು ದೃಷ್ಟಿ ತೆಗೆದು ಬಿಸಾಕಿ ಪೂಜೆ ಮಾಡೋದ್ರಿಂದ ಒಂದು ಕೆಟ್ಟ ಎನರ್ಜಿ ಅನ್ನೋದು ಹೋಗಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಇದು ನನಗೆ ಅಂದ್ಕೊಂಡಿರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕಲ್ವ, ಹಾಗಾಗಿ ಮರಿದೇನೆ ಗಾಡಿಗಳಿಗೆ ಪೂಜೆ ಮಾಡಿ. ಓಕೆನಾ? ಹ್ಯಾಪಿ ದಸರಾ ಎಲ್ಲರಿಗೂ. ಹ್ಯಾಪಿ ದಸರಾ. ಹ್ಯಾಪಿ ದಸರಾ ನಾನು ತಿನ್ಸು ಬಿಡ್ಕ ತಿನ್ಸು ಅಪ್ಪ ತಿನ್ಸು. ನೀ ತಿಂತೀಯಾ? ಬೇಕಾ ಎತ್ಕೊಂಡು ತಿನ್ಕೋ. ಅಷ್ಟೊಂದು ಬೇಡ. ಅಲ್ಲಿ ಕೊಡು. ಬಾ ಬಾ. ನಾನೇ ಫಸ್ಟ್. ಅಮ್ಮನ ಕರಿ ಅಂತ ಅವಳೆ.